ಡೇಟಾನ ಎಲ್ಲಿ ಸ್ಟೋರ್ ಮಾಡ್ತೀವಿ ಅಂತ ಗೊತ್ತಾಯಿತು. ಇವಾಗ ಡೇಟಾನ ಯಾವ ಥರ ಸ್ಟೋರ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಡೇಟಾ ವೇರ್ಹೌಸಿಂಗಲ್ಲಿ ಸ್ವಲ್ಪ ಕಾನ್ಸೆಪ್ಟ್ಸ್ ಇದೆ. ಫ್ಯಾಕ್ಟ್ ಟೇಬಲ್, ಡೈಮೆನ್ಷನ್ ಟೇಬಲ್, ಯಾವ ಸ್ಕೀಮಾ ಯೂಸ್ ಮಾಡಿ ಡೇಟಾನ ಸ್ಟೋರ್ ಮಾಡಬೇಕು, ಯಾವ್ದು ಎಫಿಷಿಯೆಂಟ್ ಆಗಿರುತ್ತೆ, ಅದೆಲ್ಲ ಇವತ್ತಿನ ವಿಡಿಯೋಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಗೆಟ್ ಇನ್. ಫಸ್ಟ್ ಫ್ಯಾಕ್ಟ್ ಟೇಬಲ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಫ್ಯಾಕ್ಟ್ ಟೇಬಲ್ ಅಲ್ಲಿ ಯಾವ ಥರ ಡೇಟಾ ಸ್ಟೋರ್ ಆಗಿರುತ್ತೆ? ಫ್ಯಾಕ್ಟ್ಸ್ ಸ್ಟೋರ್ ಆಗಿರುತ್ತೆ. ಫ್ಯಾಕ್ಟ್ಸ್ ಇಟ್ಕೊಂಡು ನಾವೇನು ಮಾಡ್ಬೋದು? ಒಂದು ಬಿಸ್ನೆಸ್ ಡಿಸಿಷನ್ಸ್ನ ತಗೋಬೋದು. ಸೊ ಬಿಸ್ನೆಸ್ ಡಿಸಿಷನ್ಸ್ನ ಡ್ರೈವ್ ಮಾಡೋವಂಥ ಡೇಟಾನೇ ಫ್ಯಾಕ್ಟ್ ಟೇಬಲಲ್ಲಿ ಉಳ್ಕೊಳ್ಳುತ್ತೆ. ನೀವಿಲ್ಲಿ ಡೆಫಿನೇಷನ್ನ ನೋಡ್ಬೋದು. ಟೇಬಲ್ ದಟ್ ಸ್ಟೋರ್ಸ್ ಮೆಜರಬಲ್ ಕ್ವಾಂಟಿಟೇಟಿವ್ ಬಿಸ್ನೆಸ್ ಈವೆಂಟ್ಸ್. ದ ವಾಟ್ ಹ್ಯಾಪೆಂಡ್ ಡೇಟಾ, ಏನಾಗಿದೆ ಅಂತ ತಿಳಿಸ್ಕೊಡೋ ಡೇಟಾ ಫ್ಯಾಕ್ಟ್ ಟೇಬಲಲ್ಲಿ ರಿಸೈಡ್ ಆಗಿರುತ್ತೆ. ಫ್ಯಾಕ್ಟ್ ಟೇಬಲಲ್ಲಿರೋ ಡೇಟಾ ಯಾವಾಗಲೂ ನ್ಯೂಮರಿಕ್ ಆಗಿರುತ್ತೆ. ಸೊ ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ ಸೇಲ್ಸ್ ಅಮೌಂಟ್, ಕ್ವಾಂಟಿಟಿ, ರೆವೆನ್ಯೂ, ಈ ಥರ ನ್ಯೂಮರಿಕಲ್ ವ್ಯಾಲ್ಯೂಸ್ ಇರುತ್ತೆ. ಡೇಟಾ ಯಾವಾಗಲೂ ತುಂಬ ಹ್ಯೂಜ್ ಆಗಿರುತ್ತೆ, ಎಸ್ಪೆಷಲಿ ರೋಸ್. ಅದು ಮಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಅಷ್ಟು ಇನ್ಕ್ರೀಸ್ ಆಗೋ ಚಾನ್ಸ್ ಕೂಡ ಇರುತ್ತೆ. ಫ್ಯಾಕ್ಟ್ ಟೇಬಲಲ್ಲಿ ಮೋಸ್ಟ್ಲಿ ಫಾರಿನ್ ಕೀಸ್ ಇರುತ್ತೆ. ಆಮೇಲೆ ಆ್ಯಸ್ ಐ ಆಲ್ರೆಡಿ ಮೆನ್ಷನ್ಡ್ ನ್ಯೂಮರಿಕಲ್ ವ್ಯಾಲ್ಯೂಸ್ ಇರುತ್ತೆ. ಒಂದು ಎಕ್ಸಾಂಪಲ್ ಫ್ಯಾಕ್ಟ್ ಟೇಬಲ್ ನೋಡ್ಕೊಂಬರೋಣ. ಸೊ ಇಲ್ಲಿ ಫ್ಯಾಕ್ಟ್ ಸೇಲ್ಸ್ ಅಂತ ನಾನು ಒಂದು ಡೇಟಾ ತಗೊಂಡಿದ್ದೀನಿ. ಈ ಡೇಟಾ ನೋಡಿದ್ರೆ ಫಸ್ಟ್ ಏನು ತಿಳ್ಕೊಬೋದು? ಆರ್ಡರ್ ಐ ಡಿ ಇದೆ, ಇದು ಫುಲ್ ಯೂನಿಕ್ ಇದೆ. ಸೊ ಎವ್ರಿ ಆರ್ಡರ್ ಆಗ್ತಿದ್ದಂಗೆ ಒಂದು ಡೇಟಾ ಒಂದು ರೋಡ್ ಜನ್ರೇಟ್ ಆಗ್ತಾ ಇದೆ. ಸೊ ಇದು ಪ್ರೈಮರಿ ಕೀ ಆಗಿ ವರ್ಕ್ ಆಗುತ್ತೆ. ಆರ್ಡರ್ ಡೇಟ್ ಐ ಡಿ ಇದೆ, ಪ್ರಾಡಕ್ಟ್ ಐ ಡಿ ಇದೆ, ಕಸ್ಟಮರ್ ಐ ಡಿ ಇದೆ. ಬಟ್ ಯಾಕೆ ಡೈರೆಕ್ಟಾಗಿ ಡೇಟಾ ಇಲ್ಲ? ಯಾಕೆ ಇಲ್ಲಿ ಪ್ರಾಡಕ್ಟ್ ನೇಮ್ಸ್ ಇಲ್ಲ? ಯಾಕೆ ಯಾವ ಕಸ್ಟಮರ್ ತಗೊಂಡಿದ್ದಾರೆ ಅಂತ ಅವ್ರ ನೇಮ್ಸ್ ಆಗಲಿ ಅವ್ರದ್ದು ಡೀಟೇಲ್ಸ್ ಆಗಲಿ ಇಲ್ಲ? ಬರೀ ನಂಬರ್ಸ್ ಇದೆ. ಆಮೇಲೆ ಕ್ವಾಂಟಿಟಿ, ಅಮೌಂಟ್, ಈ ಥರ ಒಂದು ಮೆಜರಬಲ್ ಮೆಟ್ರಿಕ್ಸ್ ಇದೆ, ನ್ಯೂಮರಿಕಲ್ ವ್ಯಾಲ್ಯೂಸ್ ಇದೆ. ಈ ಟೇಬಲ್ನ ನೋಡಿದ್ರೆ ಏನು ಅರ್ಥ ಆಗುತ್ತೆ ಅಂದರೆ, ನಾವು ಯಾವುದೇ ಥರದ ಸ್ಟ್ರಿಂಗ್ ಕಾಲಮ್ಸ್ ಆಗಲಿ ಅಟ್ರಿಬ್ಯೂಟ್ಸ್ನಾಗಲಿ ನಾವು ಸೇವ್ ಮಾಡಲ್ಲ ಫ್ಯಾಕ್ಟ್ ಟೇಬಲಲ್ಲಿ. ಯಾವತ್ತಿದ್ರೂ ಓನ್ಲಿ ಆ್ಯಸ್ ಐ ಟೋಲ್ಡ್ ಫಾರಿನ್ ಕೀಸ್, ಆಮೇಲೆ ನ್ಯೂಮರಿಕಲ್ ವ್ಯಾಲ್ಯೂಸ್, ಅದನ್ನು ಒಂಥರ ಮೆಜರ್ ಏನಾದರೂ ಕ್ವಾಂಟಿಟೇಟಿವ್ ಮೆಜರ್ಸ್ ಮಾಡೋದಕ್ಕೋಸ್ಕರ, ಬಿಸ್ನೆಸ್ ಇನ್ಸೈಟ್ಸ್ ತೆಗೆಯೋದಕ್ಕೋಸ್ಕರ ಯೂಸ್ ಮಾಡೋ ಡೇಟಾನ ಮಾತ್ರ ಸ್ಟೋರ್ ಮಾಡಿರ್ತೀವಿ ಫ್ಯಾಕ್ಟ್ ಟೇಬಲಲ್ಲಿ. ಇವಾಗ ಡೈಮೆನ್ಷನ್ ಟೇಬಲ್ ಅಂದರೆ ಏನು? ಅದರಲ್ಲಿ ಫ್ಯಾಕ್ಟ್ ಟೇಬಲಲ್ಲಿ ಎಲ್ಲ ಥರದ ಫ್ಯಾಕ್ಟ್ಸು, ನ್ಯೂಮರಿಕಲ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡಿದ್ವಿ. ಹಂಗಂದರೆ ಇದರಲ್ಲಿ ಏನಿರುತ್ತೆ? ನಿಮ್ಮ ಗೆಸ್ ಏನಾದರೂ ಅಟ್ರಿಬ್ಯೂಟ್ಸ್ ಆಗಿದ್ರೆ ಅದು ಕರೆಕ್ಟ್. ಡೆಫಿನೇಷನ್ ಒಂದ್ಸತಿ ಓದೋಣ. ಟೇಬಲ್ ದಟ್ ಸ್ಟೋರ್ಸ್ ಡಿಸ್ಕ್ರಿಪ್ಟಿವ್ ಕಾಂಟೆಕ್ಸ್ಚುಯಲ್ ಅಟ್ರಿಬ್ಯೂಟ್ಸ್, ದ ಹೂ, ವಾಟ್, ವೇರ್, ವೆನ್ ಡೇಟಾ. ಅಂದರೆ ಯಾರು, ಏನು, ಏನಕ್ಕೆ, ಯಾವ ರೀತಿ, ಈ ಥರ ಡೇಟಾನ ಸ್ಟೋರ್ ಮಾಡಿರ್ತೀವಿ. ಆ ಫ್ಯಾಕ್ಟ್ ಟೇಬಲಲ್ಲಿ ಯಾವುದೇ ಥರ ಈ ಥರ ಕಾಂಟೆಕ್ಸ್ಟ್ ಇರಲ್ಲ, ಇದರಲ್ಲಿ ಕಾಂಟೆಕ್ಸ್ಟ್ನ ಸ್ಟೋರ್ ಮಾಡಿರ್ತೀವಿ. ಒಂದು ಎಕ್ಸಾಂಪಲ್ ನೋಡಬೇಕಂದ್ರೆ ಡಿಸ್ಕ್ರಿಪ್ಟಿವ್ ಟೆಕ್ಸ್ಟ್ ಕಾಲಮ್ಸ್ ಅಂದರೆ ನೇಮ್ ಆಗಿರ್ಬೋದು, ಪ್ರಾಡಕ್ಟ್ ನೇಮ್ ಆಗಿರ್ಬೋದು, ಕ್ಯಾಟಗರಿ ಆಗಿರ್ಬೋದು, ಅಥವಾ ಪರ್ಸನ್ಸ್ ಅಡ್ರೆಸ್ ಆಗಿರ್ಬೋದು. ಇನ್ ಸಮ್ ಕೇಸಸ್ ನ್ಯೂಮರಿಕಲ್ ಕಾಲಮ್ಸ್ ಕೂಡ ಇರುತ್ತೆ. ಅದೇನಕ್ಕೆ ಅಂತ ನಾನು ಹೇಳ್ತೀನಿ ಮುಂದೆ. ಫ್ಯಾಕ್ಟ್ ಟೇಬಲ್ ಕಂಪೇರ್ ಮಾಡಿದ್ರೆ ಈ ಟೇಬಲ್ದು ಡೇಟಾ ತುಂಬ ಚಿಕ್ಕದಿರುತ್ತೆ. ಸೊ ರೋ ಕೌಂಟ್ ವಿಲ್ ಬಿ ಸ್ಮಾಲರ್ ದ್ಯಾನ್ ಫ್ಯಾಕ್ಟ್ ಟೇಬಲ್. ಫ್ಯಾಕ್ಟ್ ಟೇಬಲ್ ಅಪ್ಡೇಟ್ ಆಗಷ್ಟು ಫ್ರೀಕ್ವೆಂಟಾಗಿ ಇದು ಅಪ್ಡೇಟ್ ಆಗಲ್ಲ. ಮಿನಿಮಲ್ ಚೇಂಜಸ್ ಇರುತ್ತೆ, ಬಟ್ ದೇರ್ ವಿಲ್ ಬಿ ಸಮ್ ಚೇಂಜಸ್. ಯೂಶಲ್ ಆಗಿ ಡೈಮೆನ್ಷನ್ ಟೇಬಲಲ್ಲಿ ಮಲ್ಟಿಪಲ್ ಕಾಲಮ್ಸ್ ಇರುತ್ತೆ, ಬಟ್ ತುಂಬ ಕಮ್ಮಿ ರೋಸ್ ಇರುತ್ತೆ. ಡೈಮೆನ್ಷನ್ ಟೇಬಲ್ದು ಒಂದು ಎಕ್ಸಾಂಪಲ್ ನೋಡೋಣ. ಸೊ ನಾನಿಲ್ಲಿ ಡೈಮೆನ್ಷನ್ ಪ್ರಾಡಕ್ಟ್ ಅಂತ ತಗೊಂಡಿದ್ದೀನಿ. ಸೊ ನೀವು ಫ್ಯಾಕ್ಟ್ ಟೇಬಲಲ್ಲಿ ಆಗಲೇ ನೋಡ್ದಂಗೆ ಇಲ್ಲಿ ಪ್ರಾಡಕ್ಟ್ ಐ ಡಿ ಅಂತ ಇದೆ. ಬಟ್ ಯಾವುದೇ ಥರ ಪ್ರಾಡಕ್ಟ್ದು ಡೀಟೇಲ್ಸ್ ಆಗಲಿ, ಅದ್ರ ಆಟ್ರಿಬ್ಯೂಟ್ಸ್ ಆಗಲಿ, ಪ್ರಾಡಕ್ಟ್ ನೇಮ್ ಯಾವ ಕ್ಯಾಟಗರಿಗೆ ಸೇರುತ್ತೆ ಅದ್ರದ್ದು ಏನೂ ನಾವು ಡೇಟಾನ ಇಲ್ಲಿ ಸ್ಟೋರ್ ಮಾಡಿಲ್ಲ ಫ್ಯಾಕ್ಟ್ ಟೇಬಲಲ್ಲಿ. ಬಟ್ ಡಿಮೆನ್ಷನ್ ಟೇಬಲಲ್ಲಿ ಯು ಹ್ಯಾವ್ ಅ ಪ್ರಾಡಕ್ಟ್ ಐ ಡಿ, ಪ್ರಾಡಕ್ಟ್ ನೇಮ್ ಇದೆ, ಕ್ಯಾಟಗರಿ ಇದೆ, ಪ್ರೈಸ್ ಇದೆ. ಸೊ ಇದು ಪ್ರಾಡಕ್ಟ್ದು ಆಟ್ರಿಬ್ಯೂಟ್ಸ್, ಅದ್ರ ರಿಲೇಟೆಡ್ ಏನೇನು ಫೀಲ್ಡ್ಸ್ ಇದೆಯೋ ಆ ಫೀಲ್ಡ್ಸ್ನೆಲ್ಲ ನಾವು ಡೈಮೆನ್ಷನ್ ಟೇಬಲಲ್ಲಿ ಸ್ಟೋರ್ ಮಾಡಿರ್ತೀವಿ. ಬಟ್ ಒಂದು ಕ್ವಶನ್ ಏನಂತ ಅಂದರೆ, ಪ್ರೈಸ್ ಬಂದು ನ್ಯೂಮರಿಕಲ್ ಕಾಲಮ್, ಬಟ್ ಸ್ಟಿಲ್ ಯಾಕೆ ಡೈಮೆನ್ಷನ್ ಟೇಬಲಲ್ಲಿದೆ? ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಇವಾಗ ನಾವು ಫ್ರೂಟ್ಸ್ದು ಟೋಟಲ್ ಪ್ರೈಸ್ ಏನು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತಾ? ಸೊ 100 ಪ್ಲಸ್ 50 ಪ್ಲಸ್ 40 190. ಫ್ರೂಟ್ಸ್ದು ವ್ಯಾಲ್ಯೂ 190 ಅಂತ ಹೇಳೋಕ್ಕಾಗುತ್ತಾ? ಹೇಳೋಕ್ಕಾಗಲ್ಲ. ಬಟ್ ನೀವು ಟೇಬಲ್ನ ಫ್ಯಾಕ್ಟ್ ಟೇಬಲ್ ಜೊತೆ ಜಾಯಿನ್ ಮಾಡಿಬಿಟ್ಟು ಫ್ರೂಟ್ಸ್ದು ವಾಟ್ ಈಸ್ ದ ಟೋಟಲ್ ಸೇಲ್ಸ್ ಆಫ್ ಫ್ರೂಟ್ಸ್ ಅಂತ ಏನಾದರೂ ಕ್ವಶನ್ ಇದ್ದರೆ ನೀವು ಆರಾಮಾಗಿ ಇದನ್ನು ಅಗ್ರಿಗೇಟ್ ಮಾಡ್ಬೋದು. ಆರ್ ಇನ್ನೊಂದು ಎಕ್ಸಾಂಪಲ್ ಏನಂತ ತಗೊಳ್ಳೋಣ. ಲೆಟ್ಸೆ ಇದು 29th ಆಫ್ ಜುಲೈ ಅಂತ ಅಂದ್ಕೊಳ್ಳಿ. ನನಗೆ 29th ಆಫ್ ಜುಲೈ ಎಷ್ಟು ಕ್ವಾಂಟಿಟಿ ಸೇಲ್ ಆಗಿತ್ತು ಅಂತ ನಾನು ಅಗ್ರಿಗೇಟ್ ಮಾಡಬೇಕು. ಸೊ ನಾನು ಈ 3 ರೋಸ್ನ ನಾನು ಅಗ್ರಿಗೇಟ್ ಮಾಡಿದ್ರೆ ಐ ವಿಲ್ ಗೆಟ್ ದ ಕ್ವಾಂಟಿಟಿ ಆಸ್ 4, ಟೋಟಲ್ ಕ್ವಾಂಟಿಟಿ ಆಸ್ 4. ಸೊ 29 ಜುಲೈ 4 ಕ್ವಾಂಟಿಟಿ ಸೇಲ್ ಆಗಿದೆ ಅಂತ ಹೇಳೋದು ಇಟ್ ಈಸ್ ಪಾಸಿಬಲ್, ಯಾಕಂದರೆ ನಾವು ಅಗ್ರಿಗೇಟ್ ಮಾಡ್ಬೋದು. ಅದೇ ನಾವು ಡೈಮೆನ್ಷನ್ ಟೇಬಲಲ್ಲಿರೋ
ಪ್ರೈಸ್ನ ನಾವು ಅಗ್ರಿಗೇಟ್ ಮಾಡೋಕ್ಕಾಗಲ್ಲ. ಫ್ರೂಟ್ದು ಟೋಟಲ್ ಪ್ರೈಸ್ ಏನು ಅಂತ ನಾವು ಅಗ್ರಿಗೇಟ್ ಮಾಡೋಂಗಿಲ್ಲ, ಬಿಕಾಸ್ ಇಟ್ ಡಸಂಟ್ ಮೇಕ್ ಸೆನ್ಸ್. ಸೊ ಫ್ಯಾಕ್ಟ್ ಟೇಬಲ್ ಏನಂತ ಗೊತ್ತಾಯಿತು, ಡೈಮೆನ್ಷನ್ ಟೇಬಲ್ ಏನು ಅಂತ ಗೊತ್ತಾಯಿತು. ಆದರೆ ಅವೆರಡರ ಮಧ್ಯೆ ರಿಲೇಷನ್ ಯಾವ ಥರ ಇದೆ, ಹೌ ಆರ್ ದೇ ಕನೆಕ್ಟೆಡ್? ಇವಾಗ ನಾವಾಗಲೇ ನೋಡ್ದಂಗೆ ಫ್ಯಾಕ್ಟ್ ಸೇಲ್ಸ್ ಇದೆ, ಡಿಮ್ ಪ್ರಾಡಕ್ಟ್ಸ್ ಇದೆ. ಸೊ ಫ್ಯಾಕ್ಟ್ ಸೇಲ್ಸಲ್ಲಿ ಆರ್ಡರ್ ಐ ಡಿ ಬಂದು ಪ್ರೈಮರಿ ಕೀ ಆಗಿರುತ್ತೆ. ಆರ್ಡರ್ ಡೇಟ್ ಐ ಡಿ, ಪ್ರಾಡಕ್ಟ್ ಐ ಡಿ ಮತ್ತು ಕಸ್ಟಮರ್ ಐ ಡಿ ಇವು ಮೂರು ಯೂನಿಕ್ ಇರಲ್ಲ. ಸೊ ಇದು ಫಾರಿನ್ ಕೀ ಆಗಿರುತ್ತೆ. ಸೊ ನಮ್ಮ ಎಕ್ಸಾಂಪಲಲ್ಲಿ ಡಿಮ್ ಪ್ರಾಡಕ್ಟ್ಸ್ ತೊಗೊಂಡಿದ್ದೀವಿ. ಡಿಮ್ ಪ್ರಾಡಕ್ಟ್ಸಲ್ಲಿ ಪ್ರಾಡಕ್ಟ್ ಐ ಡಿ ಇದೆ. ಡಿಮ್ ಪ್ರಾಡಕ್ಟ್ಸ್ಗೆ ಪ್ರಾಡಕ್ಟ್ ಐ ಡಿ ಬಂದು ಪ್ರೈಮರಿ ಕೀ ಆಗಿರುತ್ತೆ. ಸೊ ಫ್ಯಾಕ್ಟ್ ಟೇಬಲ್ ಮತ್ತು ಪ್ರಾಡಕ್ಟ್ ಟೇಬಲ್ ಕನೆಕ್ಟ್ ಆಗೋದೇ ಈ ಫಾರಿನ್ ಕೀ ಮತ್ತು ಪ್ರೈಮರಿ ಕೀ ಕನೆಕ್ಷನಿಂದ. ಸೊ ಎರಡಕ್ಕೂ ಒಂದು ಕಾಮನ್ ಕಾಲಮ್ ಇದೆ. ನಾವು ಈ ಕಾಲಮ್ನ ಯೂಸ್ ಮಾಡಿ ಜಾಯಿನ್ ಮಾಡಿ ನಮ್ಗೆ ಯಾವುದೇ ಥರ ಆಪ್ರೇಷನ್ಸ್ ಬೇಕೋ ಅದನ್ನು ಕಂಟಿನ್ಯೂ ಮಾಡ್ಬೋದು. ಫ್ಯಾಕ್ಟ್ ಟೇಬಲ್ ಇದೆ ಅಂತ ಗೊತ್ತಾಯಿತು, ಡೈಮೆನ್ಷನ್ ಟೇಬಲ್ ಇದೆ ಅಂತ ಗೊತ್ತಾಯಿತು. ಆದರೆ ನಾವು ಅದನ್ನು ಜಾಯಿನ್ ಮಾಡಿ ಯೂಸ್ ಮಾಡ್ಬೋದು. ಸೆಪ್ರೇಟ್ ಟೇಬಲ್ಸಾಗಿ ಸ್ಟೋರ್ ಮಾಡಿರ್ತೀವಿ. ಆದರೆ ಯಾಕೆ ಒಂದು ದೊಡ್ಡ ಟೇಬಲಾಗಿ ಸ್ಟೋರ್ ಮಾಡೋಕ್ಕಾಗಲ್ಲ? ಇವಾಗ ಇಲ್ಲೊಂದು ಎಕ್ಸಾಂಪಲ್ ನೋಡೋಣ. ಒಂದು ಬಿಗ್ ಟೇಬಲ್ನ ಕ್ರಿಯೇಟ್ ಮಾಡಿದ್ದೀನಿ. ನಾನು ಡೈಮೆನ್ಷನ್ ಟೇಬಲಲ್ಲಿ ಎಕ್ಸಾಂಪಲ್ ಕೊಟ್ಟಂಗೆ ಡಿಮ್ ಟೇಬಲ್ನ ನಾನು ಇಲ್ಲೇ ಆ್ಯಡ್ ಮಾಡಿದ್ದೀನಿ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಡೇಟಾ ತುಂಬ ದೊಡ್ಡದಾಗಿ ಗ್ರೋ ಆಗಿದೆ. ಇವಾಗ ನಾನು ಒನ್ ಡೈಮೆನ್ಷನ್ ಟೇಬಲ್ನ ಮಾತ್ರ ಕನ್ಸಿಡರ್ ಮಾಡಿದ್ದೀನಿ. ಜಸ್ಟ್ ಇಮ್ಯಾಜಿನ್ ಆರ್ಡರ್ ಡೇಟಾನು ನಾನು ಇಲ್ಲೇ ಆ್ಯಡ್ ಮಾಡ್ತೀನಿ. ಕಸ್ಟಮರ್ ಡೀಟೇಲ್ಸ್ ಏನೇನಿದೆಯೋ ಅದನ್ನು ಇಲ್ಲೇ ಆ್ಯಡ್ ಮಾಡ್ತೀನಿ. ಆಲ್ಮೋಸ್ಟ್ ನನ್ನ ಡೇಟಾ ಸೈಜ್ ಎಕ್ಸ್ಪ್ಲೋರ್ಡ್ ಆಗುತ್ತೆ. ಇಲ್ಲಿ ಇನ್ನೊಂದು ಕೀ ಪಾಯಿಂಟ್ ಏನು ನೋಡೋದು ಅಂತಂದರೆ, ನನ್ನ ಹತ್ರ 9 ರೋಸ್ ಆಫ್ ಡೇಟಾ ಇದೆ, 9 ಕಾಲಮ್ಸ್ ಆಫ್ ಡೇಟಾ ಇದೆ. ಸೊ ನನ್ನ ಟೋಟಲ್ ಡೇಟಾ ಸೈಜ್ ಬಂದು 81 ಅಂತ ಅಂದ್ಕೊಳ್ಳಿ. ಅದೇ ನಾವು ಫ್ಯಾಕ್ಟ್ ಟೇಬಲಲ್ಲಿ 9 ರೋಸ್ ಇದೆ, 6 ಕಾಲಮ್ಸ್ ಇದೆ, ಸೊ 54 ಡೇಟಾ ಐಟಮ್ಸ್. ಆಮೇಲೆ ಡೈಮೆನ್ಷನ್ ಟೇಬಲಲ್ಲಿ 4 ರೋಸ್ ಇದೆ, 4 ಕಾಲಮ್ಸ್ ಇದೆ, ಸೊ 16 ಡೇಟಾ ಐಟಮ್ಸ್. ಇವೆರಡನ್ನು ಕಂಬೈನ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 70 ಡೇಟಾ ಪಾಯಿಂಟ್ಸ್ ಬರುತ್ತೆ. ಬಟ್ ಒಂದು ಬಿಗ್ ಟೇಬಲ್ನ ಕನ್ಸಿಡರ್ ಮಾಡಿದ್ರೆ 81 ಡೇಟಾ ಪಾಯಿಂಟ್ಸ್ ಬರ್ತಿದೆ. ಜಸ್ಟ್ ಇಮ್ಯಾಜಿನ್ ಎಲ್ಲ ಡೇಟಾನು ಒಂದೇ ಟೇಬಲಲ್ಲಿದ್ದರೆ ಎಷ್ಟು ದೊಡ್ಡದಾಗುತ್ತೆ, ನಮ್ಮ ವೇರ್ಹೌಸ್ ಮೇಲೆ ಎಷ್ಟು ಸ್ಟ್ರೈನ್ ಬೀಳುತ್ತೆ, ನಮ್ಮ ಪ್ರೊಸೆಸಿಂಗ್ ಕಾಸ್ಟ್ ಎಷ್ಟು ಇನ್ಕ್ರೀಸ್ ಆಗುತ್ತೆ, ಆಮೇಲೆ ನಮ್ಮ ಸ್ಟೋರೇಜ್ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಈ ರೀಸನ್ಗಾಗಿ ನಾವು ಯಾವುದೇ ಥರ ಒಂದು ಫುಲ್ ದೊಡ್ಡ ಟೇಬಲ್ನ ನಾವು ಸ್ಟೋರ್ ಮಾಡೋಕ್ಕೆ ಹೋಗಲ್ಲ. ಅದನ್ನು ಡಿಫ್ರೆಂಟ್ ಬೈಫರ್ಕೇಷನ್ಸ್ ಮಾಡಿ, ಫ್ಯಾಕ್ಟ್ ಟೇಬಲ್, ಡೈಮೆನ್ಷನ್ ಟೇಬಲ್ ಈ ಥರ ಬೈಫರ್ಕೇಟ್ ಮಾಡಿ ನಾವು ಸ್ಟೋರ್ ಮಾಡ್ತೀವಿ. ಇವಾಗ ಫ್ಯಾಕ್ಟ್ ಟೇಬಲ್ ಇದೆ ಅಂತ ಗೊತ್ತಾಯಿತು, ಡೈಮೆನ್ಷನ್ ಟೇಬಲ್ ಇದೆ ಅಂತ ಗೊತ್ತಾಯಿತು. ಆದರೆ ಒಂದಕ್ಕೊಂದಕ್ಕೆ ರಿಲೇಷನ್ ಯಾವ್ಯಾವ ಥರ ಇರುತ್ತೆ ಅಂತ ನೋಡ್ಕೊಂಡು ಬರೋಣ. ಸೊ ಫಸ್ಟ್ ಬಂದು ಸ್ಟಾರ್ ಸ್ಕೀಮಾ. ಸ್ಟಾರ್ ಸ್ಕೀಮಾ ಅಂತ ಹೇಳ್ತಿದ್ದಂಗೆ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಇಲ್ಲಿ ನೀವು ನೋಡ್ಬೋದು ಒಂದು ಸ್ಟಾರ್ ಪ್ಯಾಟ್ರನಲ್ಲಿದೆ. ಇದನ್ನು ನೋಡ್ತಿದ್ದಂಗೆ ನಿಮ್ಗೆ ಏನು ಅರ್ಥ ಆಗುತ್ತೆ, ಒಂದು ದೊಡ್ಡ ಫ್ಯಾಕ್ಟ್ ಟೇಬಲ್ ಇದೆ, ಆ ಫ್ಯಾಕ್ಟ್ ಟೇಬಲ್ಗೆ ಮಲ್ಟಿಪಲ್ ಡೈಮೆನ್ಷನ್ ಟೇಬಲ್ಸ್ ಕನೆಕ್ಟ್ ಆಗಿದೆ. ಸೊ ಇದನ್ನು ನಾವು ಡಿನಾರ್ಮಲೈಸ್ಡ್ ಟೇಬಲ್ಸ್ ಅಂತ ಅಂತೀವಿ. ಡಿನಾರ್ಮಲೈಸ್ಡ್ ಟೇಬಲ್ಸ್ ಅಂತ ಅಂದರೆ, ಇವಾಗ ನಿಮ್ಮ ಹತ್ರ ಒಂದು ಪ್ರಾಡಕ್ಟ್ಸ್ ಟೇಬಲ್ ಇದೆ. ಆ ಪ್ರಾಡಕ್ಟ್ಸ್ ಟೇಬಲಲ್ಲಿ ಪ್ರಾಡಕ್ಟ್ ಐ ಡಿ ಇರುತ್ತೆ, ಪ್ರಾಡಕ್ಟ್ ನೇಮ್ ಇರುತ್ತೆ, ಪ್ರಾಡಕ್ಟ್ ಕ್ಯಾಟಗರಿ ಕೂಡ ಇರುತ್ತೆ. ಪ್ರಾಡಕ್ಟ್ ನೇಮ್ ಮತ್ತು ಪ್ರಾಡಕ್ಟ್ ಕ್ಯಾಟಗರಿ ಎರಡು ಒಂದೇ ಟೇಬಲಲ್ಲಿದೆ. ಅದಕ್ಕೆ ಅದನ್ನು ಡಿನಾರ್ಮಲೈಸ್ಡ್ ಅಂತ ಅಂತೀವಿ. ನಾರ್ಮಲೈಸ್ಡ್ ಟೇಬಲ್ ಅಂತ ಅಂದರೆ, ಇವಾಗ ಪ್ರಾಡಕ್ಟ್ ನೇಮ್ ಬಂದು ಒಂದು ಟೇಬಲಲ್ಲಿರುತ್ತೆ, ಪ್ರಾಡಕ್ಟ್ ಕ್ಯಾಟಗರಿ ಅಂತ ದೇರ್ ವಿಲ್ ಬಿ ಅ ಡಿಫ್ರೆಂಟ್ ಕ್ಯಾಟಗರಿ ಟೇಬಲ್ ಆ್ಯಂಡ್ ಕ್ಯಾಟಗರಿ ಬಂದು ಇನ್ನೊಂದು ಟೇಬಲಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನು ನಾವು ನಾರ್ಮಲೈಸ್ ಟೇಬಲ್ ಅಂತ ಅಂತೀವಿ. ಬಟ್ ಫಾರ್ ಸ್ಟಾರ್ ಸ್ಕೀಮಾ ನಾವು ಡಿನಾರ್ಮಲೈಸ್ಡ್ ಡೈಮೆನ್ಷನ್ ಟೇಬಲ್ಸ್ನ ಯೂಸ್ ಮಾಡ್ತಿರ್ತೀವಿ. ಆಮೇಲೆ ಇದು ನೋಡ್ತಿದ್ದಂಗೆ ವಿಜುವಲಿ ಒಂದು ಸ್ಟಾರ್ ಪ್ಯಾಟ್ರನಲ್ಲಿರುತ್ತೆ. ಆ್ಯಸ್ ಐ ಆಲ್ರೆಡಿ ಟೋಲ್ಡ್, ಫ್ಯಾಕ್ಟ್ ಟೇಬಲ್ ಮಿಡಲಲ್ಲಿರುತ್ತೆ, ಆಮೇಲೆ ಅದ್ರ ಸುತ್ತ ಡೈಮೆನ್ಷನ್ ಟೇಬಲ್ಸ್ ಇರುತ್ತೆ, ಆಮೇಲೆ ಡೈಮೆನ್ಷನ್ ಟೇಬಲ್ಸ್ ಅದಕ್ಕೆ ಕನೆಕ್ಟ್ ಆಗಿರುತ್ತೆ. ಈ ಥರ ಸ್ಕೀಮಾ ಡಿಸೈನಲ್ಲಿ ಏನು ಯೂಸ್ ಅಂದರೆ, ಕ್ವೇರೀಸ್ ತುಂಬ ಫಾಸ್ಟ್ ಇರುತ್ತೆ, ಕಮ್ಮಿ ಜಾಯಿನ್ಸ್ ಇರುತ್ತೆ. ಆದರೆ ಒಂದು ಪ್ರಾಬ್ಲಮ್ ಏನಂದರೆ ಡೇಟಾ ರಿಡೆಂಡೆನ್ಸಿ ಇರುತ್ತೆ. ಇವಾಗ ನೀವು ಆಗಲೇ ಹಳೆ ಎಕ್ಸಾಂಪಲಲ್ಲಿ ನೋಡ್ದಂಗೆ ಫ್ರೂಟ್ ಕ್ಯಾಟಗರಿ 3 ಟೈಮ್ಸ್ ರಿಪೀಟ್ ಆಗಿತ್ತು, ಫ್ರೂಟ್ ಅಂತ. ಅದನ್ನು ರಿಡೆಂಡೆಂಟ್ ಡೇಟಾ ಅಂತ ಅಂತೀವಿ. ಆ ರಿಡೆಂಡೆನ್ಸಿ ಸ್ವಲ್ಪ ಜಾಸ್ತಿ ಇರುತ್ತೆ. ಆದರೆ ಸ್ಟಾರ್ ಸ್ಕೀಮಾಯಿಂದ ನಾವು ಆರಾಮಾಗಿ BI ಟೂಲ್ಸ್ಗಾಗಲಿ, ಡ್ಯಾಶ್ ಬೋರ್ಡಿಂಗ್ ಮತ್ತು ಅನಾಲಿಸಿಸ್ಗಾಗಲಿ ಈಸಿಯಾಗಿ ಕ್ವೇರೀಸ್ ಬರೀಬೋದು. ಕ್ವೇರಿ ಫಾಸ್ಟ್ ಇರುತ್ತೆ, ಆಮೇಲೆ ಈಸಿ ಟು ರೈಟ್. ಇದೊಂದು ಎಕ್ಸಾಂಪಲ್ ನೋಡೋಣ. ನಮ್ಮ ಹತ್ರ ಫ್ಯಾಕ್ಟ್ ಸೇಲ್ಸ್ ಇದೆ, ಡಿಮ್ ಡೇಟ್ ಇದೆ, ಡಿಮ್ ಪ್ರಾಡಕ್ಟ್ಸ್ ಇದೆ, ಡಿಮ್ ಕಸ್ಟಮರ್ಸ್ ಇದೆ. ಸೊ ಎಲ್ಲ ಡಿಮ್ ಡೈಮೆನ್ಷನ್ ಟೇಬಲ್ಸ್ ಫ್ಯಾಕ್ಟ್ ಟೇಬಲ್ಗೆ ಕನೆಕ್ಟ್ ಆಗಿರುತ್ತೆ ಥ್ರೂ ದೇರ್ ಫಾರಿನ್ ಕೀ, ಆಮೇಲೆ ಡೈಮೆನ್ಷನ್ ಟೇಬಲಲ್ಲಿರೋ ಪ್ರೈಮರಿ ಕೀಯಿಂದ. ಇದರಲ್ಲಿ ಕೀ ಪಾಯಿಂಟ್ ಏನು ಅಂತ ಅಂದರೆ, ಒಂದು ಫ್ಯಾಕ್ಟ್ ಟೇಬಲ್ ಯಾವಾಗಲೂ ಮಲ್ಟಿಪಲ್ ಡೈಮೆನ್ಷನ್ಸ್ ಟೇಬಲ್ ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲೊಂದು ಫ್ಯಾಕ್ಟ್ ಟೇಬಲ್ ಇದೆ, ಈ ಫ್ಯಾಕ್ಟ್ ಟೇಬಲ್ 3 ಡೈಮೆನ್ಷನ್ ಟೇಬಲ್ಸ್ಗೆ ಕನೆಕ್ಟ್ ಆಗಿದೆ. ಸೊ n ಡೈಮೆನ್ಷನ್ಸ್ ಅಂತ ಹಾಕಿದ್ದೀನಿ. ಎಷ್ಟು ಡೈಮೆನ್ಷನ್ ಟೇಬಲ್ ಕೂಡ ಇರ್ಬೋದು. ಆದರೆ 1 ಡೈಮೆನ್ಷನ್ ಟೇಬಲ್ ಯಾವತ್ತಿದ್ರೂ ಒಂದು ಫ್ಯಾಕ್ಟ್ ಟೇಬಲ್ಗೆ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಡಿಮ್ ಪ್ರಾಡಕ್ಟ್ ಬರೀ ಫ್ಯಾಕ್ಟ್ ಸೇಲ್ಸ್ಗೆ ಮಾತ್ರ ಕನೆಕ್ಟ್ ಆಗಿದೆ, ಯಾವುದೇ ಬೇರೆ ಟೇಬಲ್ಸ್ಗೆ ಕನೆಕ್ಟ್ ಆಗಿಲ್ಲ. ಸೊ ಈ ಥರ ಡಿಸೈನ್ ಪ್ಯಾಟ್ರನ್ನ ನಾವು ಸ್ಟಾರ್ ಸ್ಕೀಮಾ ಅಂತ ಅಂತೀವಿ. ನೆಕ್ಸ್ಟ್ ಬಂದು ಸ್ನೋಫ್ಲೇಕ್ ಸ್ಕೀಮಾ.
ಏನಂತ ಫಸ್ಟ್ ಅದನ್ನು ನೋಡೋಣ. ಡೈಮೆನ್ಷನ್ ಟೇಬಲ್ಸ್ ಆರ್ ಫರ್ದರ್ ನಾರ್ಮಲೈಸ್ಡ್ ಆರ್ ಸ್ಪ್ಲಿಟ್ ಇಂಟು ಸಬ್ ಡೈಮೆನ್ಷನ್ ಟೇಬಲ್ಸ್. ನಾನು ಆಗಲೇ ಹೇಳ್ದಂಗೆ ಒಂದು ಪ್ರಾಡಕ್ಟ್ಸ್ ಟೇಬಲ್ ಇದ್ದರೆ ಆ ಪ್ರಾಡಕ್ಟ್ಸ್ ಟೇಬಲಲ್ಲಿ ಪ್ರಾಡಕ್ಟ್ ನೇಮ್ ಇರುತ್ತೆ, ಪ್ರಾಡಕ್ಟ್ ಪ್ರೈಸ್ ಇರುತ್ತೆ. ಆದರೆ ಪ್ರಾಡಕ್ಟ್ ಕ್ಯಾಟಗರಿ ಏನಿದೆಯೋ ನಾವು ಸಿಂಗಲ್ ಟೇಬಲಲ್ಲೇ ತೋರಿಸಿದ್ವಿ ನಾನು ಎಕ್ಸಾಂಪಲಲ್ಲಿ. ಆದರೆ ಇವಾಗ ಏನಾಗುತ್ತೆ, ಕ್ಯಾಟಗರಿ ಅನ್ನೋದು ಒಂದು ಡಿಫ್ರೆಂಟ್ ಟೇಬಲ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಆಮೇಲೆ ಆ ಡಿಮೆನ್ಷನ್ ಟೇಬಲ್ಗೂ ಪ್ರಾಡಕ್ಟ್ಸ್ ಡಿಮೆನ್ಷನ್ ಟೇಬಲ್ಗೂ ಮತ್ತು ಕ್ಯಾಟಗರಿ ಡಿಮೆನ್ಷನ್ ಟೇಬಲ್ಗೂ ರಿಲೇಷನ್ ಇರುತ್ತೆ. ಸೊ ವಿಜುವಲಿ ನೀವು ನೋಡ್ಬೋದು, ಒಂದು ಸ್ನೋಫ್ಲೇಕ್ ಹೆಂಗಿರುತ್ತೆ, ಒಂದು ಕ್ರಿಸ್ಟಲ್ ಸ್ಟಾರ್ ಮೇಲೆ ಎಕ್ಸ್ಟ್ರಾ ಬ್ರಾಂಚಸ್ ಇರೋಂಗಿರುತ್ತೆ. ನೀವಿಲ್ಲಿ ನೋಡ್ಬೋದು ಒಂದು ಫ್ಯಾಕ್ಟ್ ಟೇಬಲ್ ಇದೆ. ಆ ಫ್ಯಾಕ್ಟ್ ಟೇಬಲ್ಗೆ ಎಷ್ಟೊಂದು ಡೈಮೆನ್ಷನ್ ಟೇಬಲ್ಸ್ ಕನೆಕ್ಟ್ ಆಗಿದೆ. ಈ ಡೈಮೆನ್ಷನ್ಗೆ ಇನ್ನೊಂದು ಡೈಮೆನ್ಷನ್ ಕನೆಕ್ಟ್ ಆಗಿದೆ, ಈ ಡೈಮೆನ್ಷನ್ಗೆ ಮತ್ತೆ ಇನ್ನೊಂದು ಡೈಮೆನ್ಷನ್ ಕನೆಕ್ಟ್ ಆಗಿದೆ. ಆಮೇಲೆ ಅದೇ ಥರ ಇಲ್ಲಿನ ಎಕ್ಸಾಂಪಲ್ ನೋಡ್ಬೋದು, ಈ ಡೈಮೆನ್ಷನ್ಗೆ 2 ಡೈಮೆನ್ಷನ್ ಕನೆಕ್ಟ್ ಆಗಿದೆ, ಮತ್ತೆ ಆ ಇನ್ನೊಂದು ಡೈಮೆನ್ಷನ್ಗೆ ಇನ್ನೊಂದು ಡೈಮೆನ್ಷನ್ ಕನೆಕ್ಟ್ ಆಗಿದೆ. ಸೊ ಒಂದು ಬ್ರಾಂಚಿಂಗ್ ಇರುತ್ತೆ. ಈ ಬ್ರಾಂಚಿಂಗ್ ಇದ್ದಾಗ ನಾವು ಅದನ್ನು ಸ್ನೋಫ್ಲೇಕ್ ಸ್ಕೀಮಾ ಅಂತ ಹೇಳ್ತೀವಿ. ಸ್ನೋಫ್ಲೇಕ್ ಸ್ಕೀಮಾದಲ್ಲಿ ರಿಡಂಡೆನ್ಸಿ ಕಮ್ಮಿ ಇರುತ್ತೆ. ಇವಾಗ ನಾವು ಮಲ್ಟಿಪಲ್ ಟೈಮ್ಸ್ ಫ್ರೂಟ್ಸ್ ಕ್ಯಾಟಗರಿ ರಿಪೀಟ್ ಆಗಿತ್ತಲ್ಲ, ಅದನ್ನು ಇನ್ನೊಂದು ಟೇಬಲಲ್ಲಿ ಕ್ರಿಯೇಟ್ ಮಾಡಿದಾಗ ನಮಗೆ ಫ್ರೂಟ್ ಅನ್ನೋದು 1 ಟೈಮ್ ಇರುತ್ತೆ, ವೆಜಿಟೇಬಲ್ ಅನ್ನೋದು 1 ಟೈಮ್ ಇರುತ್ತೆ. ಸೊ ಡೇಟಾ ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಆಗ್ತಾ ಇಲ್ಲ, ಅದನ್ನೇ ಲೆಸ್ ರಿಡಂಡೆನ್ಸಿ ಅಂತ ಅನ್ನೋದು. ಇದನ್ನು ಮೇಜರಾಗಿ ನಾವು ಸ್ಟೋರೇಜ್ಗೋಸ್ಕರ ಯೂಸ್ ಮಾಡ್ತೀವಿ ಡಿಸೈನ್ ಪ್ಯಾಟ್ರನ್ನ. ಆದರೆ ಒಂದೇನಂತ ಅಂದರೆ ನಾವು ಕ್ವೆರಿ ಮಾಡುವಾಗ ಮಲ್ಟಿಪಲ್ ಜಾಯಿಂಟ್ಸ್ ಅಪ್ಲೈ ಮಾಡಬೇಕಾಗುತ್ತೆ. ಆಮೇಲೆ ಕ್ವೆರಿ ತುಂಬ ಸ್ಲೋ ಆಗುತ್ತೆ, ಆಮೇಲೆ ತುಂಬ ಕಾಂಪ್ಲೆಕ್ಸ್ ಇರುತ್ತೆ ಬರೆಯುವಾಗ. ಸ್ಟಾರ್ ಸ್ಕೀಮಲ್ಲಿ ಕೊಟ್ಟಿದ್ದ ಎಕ್ಸಾಂಪಲ್ನೇ ನಾನು ಇವಾಗ ಸ್ನೋಫ್ಲೇಕ್ ಸ್ಕೀಮಾಗಿ ಕನ್ವರ್ಟ್ ಮಾಡಿದ್ದೀನಿ. ನೀವಿಲ್ಲಿ ನೋಡ್ಬೋದು ಫ್ಯಾಕ್ಟ್ ಸೇಲ್ಸ್ ಇದೆ, ಆಮೇಲೆ ಡೈಮೆನ್ಷನ್ ಪ್ರಾಡಕ್ಟ್ಸ್ ಇದೆ. ಆದರೆ ಲಾಸ್ಟ್ ಎಕ್ಸಾಂಪಲಲ್ಲಿ ಕ್ಯಾಟಗರಿ ಬಂದು ಇದೇ ಟೇಬಲಲ್ಲಿತ್ತು, ಬಟ್ ಇವಾಗ ಕ್ಯಾಟಗರಿ ಒಂದು ಸಪ್ರೇಟ್ ಟೇಬಲಲ್ಲಿದೆ. ಇಲ್ಲೇನು ನಾನು ಅವಾಗಲೇ ಎಕ್ಸಾಂಪಲ್ ತೋರಿಸಿದಾಗ 3 ಟೈಮ್ಸ್ ಫ್ರೂಟ್ಸ್ ಇತ್ತು, 1 ಟೈಮ್ ವೆಜಿಟೇಬಲ್ ಇತ್ತು, ಅಲ್ಲಿ 4 ರೋಸ್ ಕ್ರಿಯೇಟ್ ಆಗ್ತಿದ್ದು. ಆದರೆ ಇವಾಗ 1 ಟೈಮ್ ಫ್ರೂಟ್ ಇರುತ್ತೆ, 1 ಟೈಮ್ ವೆಜಿಟೇಬಲ್ ಇರುತ್ತೆ, ಆಮೇಲೆ ಅದು ಕನೆಕ್ಟ್ ಆಗಿರೋದು ಕ್ಯಾಟಗರಿ ಐ ಡಿಯಿಂದ. ಸೊ ಇದೇ ಥರ ಇನ್ನೊಂದು ಎಕ್ಸಾಂಪಲ್ ಏನು ನೋಡ್ಬೋದು ಅಂದರೆ, ಇವಾಗ ಡಿಮ್ ಕಸ್ಟಮರ್ ಅಂತ ಇದೆ. ಡಿಮ್ ಕಸ್ಟಮರಲ್ಲಿ ಕಸ್ಟಮರ್ ಐ ಡಿ ಇದೆ, ಕಸ್ಟಮರ್ ನೇಮ್ ಇದೆ. ಆದರೆ ಲಾಸ್ಟ್ ಎಕ್ಸಾಂಪಲಲ್ಲಿ ಸಿಟಿ ಇತ್ತು ಮತ್ತು ಸ್ಟೇಟ್ ಇತ್ತು. ನಾವು ಈ ಎಕ್ಸಾಂಪಲಲ್ಲಿ ಏನು ಮಾಡಿದ್ದೀವಿ, ಸಿಟಿನ ಡಿಫ್ರೆಂಟ್ ಟೇಬಲ್ಗೆ ಕನೆಕ್ಟ್ ಮಾಡಿದ್ದೀವಿ. ಇವಾಗ ಮಲ್ಟಿಪಲ್ ಟೈಮ್ಸ್ ಇವಾಗ ಒಬ್ಬರು ಒಂದು 5 ಜನ ಇದ್ದಾರೆ, 5 ಜನದಲ್ಲಿ ಇಬ್ಬರು ಒಂದೇ ಸಿಟಿಲಿ ಇದ್ದಾರೆ ಅಂತಂದರೆ 2 ಸತಿ ಡೇಟಾ ರಿಪೀಟ್ ಆಗ್ತಿತ್ತು. ಬಟ್ ಈ ಸಿನಾರಿಯೋಲಿ ಸಿಟಿ ಇವಾಗ ಒಂದೇ ಟೈಮ್ ರಿಪೀಟ್ ಆಗುತ್ತೆ. ಮತ್ತು ಇವಾಗ ಬ್ಯಾಂಗ್ಳೂರಿಂದ ಒಬ್ಬರು ತಗೊಂಡಿರ್ಬೋದು, ಮೈಸೂರಿಂದ ಒಬ್ಬರು ತಗೊಂಡಿರ್ಬೋದು, ಬಟ್ ಇಬ್ಬರೂ ಕರ್ನಾಟಕದಲ್ಲೇ ಇರ್ತಾರೆ. ಸೊ ಸ್ಟೇಟ್ ಸೇಮ್ ಆಗಿರೋದ್ರಿಂದ ಮತ್ತೆ ರಿಡಂಡೆನ್ಸಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಆ ರಿಡಂಡೆನ್ಸಿನ ನಾವು ತೆಗೆಯೋದಕ್ಕೋಸ್ಕರ ಸ್ಟೇಟ್ ಡಿಮ್ ಅಂತ ಒಂದು ಟೇಬಲ್ನ ಕ್ರಿಯೇಟ್ ಮಾಡಿರ್ತೀವಿ. ಮತ್ತು ಇದ್ರ ಮೇಲೆ ರಿಲೇಷನ್ ಇರುತ್ತೆ, ಮತ್ತು ಡಿಮ್ ಸಿಟಿ ಡಿಮ್ ಕಸ್ಟಮರ್ ಮೇಲೆ ರಿಲೇಷನ್ ಇರುತ್ತೆ, ಆ್ಯಂಡ್ ಡಿಮ್ ಕಸ್ಟಮರ್ ಫ್ಯಾಕ್ಟ್ ಸೇಲ್ಸ್ ಮೇಲೆ ರಿಲೇಷನ್ ಇರುತ್ತೆ. ಇಲ್ಲಿ ಕೀ ನೋಟ್ನ ನೋಡ್ಕೊಂಡು ಬರೋಣ. ಒನ್ ಫ್ಯಾಕ್ಟ್ ಟೇಬಲ್ ಯಾವಾಗಲೂ ಎನ್ ಡೈಮೆನ್ಷನ್ಸ್ ಮಲ್ಟಿಪಲ್ ಡೈಮೆನ್ಷನ್ ಟೇಬಲ್ಗೆ ಕನೆಕ್ಟ್ ಆಗಿರ್ಬೋದು. ಇಲ್ಲಾಗಲೇ ನೋಡ್ಬೋದು ಒಂದೇ ಫ್ಯಾಕ್ಟ್ ಟೇಬಲ್ ಇದೆ, ಅದಕ್ಕೆ ಮಲ್ಟಿಪಲ್ ಡೈಮೆನ್ಷನ್ ಟೇಬಲ್ ಕನೆಕ್ಟ್ ಆಗಿದೆ. ಆದರೆ 1 ಡೈಮೆನ್ಷನ್ ಟೇಬಲ್ ಐದರ್ 1 ಫ್ಯಾಕ್ಟ್ ಆರ್ 1 ಎನ್ ನಂಬರ್ ಆಫ್ ಡೈಮೆನ್ಷನ್ ಕನೆಕ್ಟ್ ಆಗಿರ್ಬೋದು, ಆರ್ 1 ಫ್ಯಾಕ್ಟ್ ಆ್ಯಂಡ್ ಮಲ್ಟಿಪಲ್ ಡೈಮೆನ್ಷನ್ಸ್ ಕ್ರಿಯೇಟ್ ಆಗಿರ್ಬೋದು. ಇಲ್ಲಿ ಆರ್ ಆ್ಯಂಡ್ನ ನಾನು ಯೂಸ್ ಮಾಡಿದ್ದೀನಿ. ಸೊ ಯಾವ ಥರ ಕೇಸ್ ಬೇಕಿರೋ ಇರ್ಬೋದು. ಎಕ್ಸಾಂಪಲಲ್ಲಿ ನೋಡೋಣ. ಇವಾಗ ಡಿಮ್ ಕಸ್ಟಮರ್ ನೋಡಿ, ಡಿಮ್ ಕಸ್ಟಮರ್ ಫ್ಯಾಕ್ಟ್ ಸೇಲ್ಸ್ಗೂ ಕನೆಕ್ಟ್ ಆಗಿದೆ, ವಿಚ್ ಇಸ್ ಅ ಫ್ಯಾಕ್ಟ್ ಟೇಬಲ್. ಆಮೇಲೆ ಒಂದು ಡೈಮೆನ್ಷನ್ ಟೇಬಲ್ ಕೂಡ ಕನೆಕ್ಟ್ ಆಗಿದೆ. ಆದರೆ ಡಿಮ್ ಸಿಟಿನ ನೋಡೋಣ. ಡಿಮ್ ಸಿಟಿ ಇದೊಂದು ಡೈಮೆನ್ಷನ್ ಟೇಬಲ್ ಕನೆಕ್ಟ್ ಆಗಿದೆ, ಇದೊಂದು ಡೈಮೆನ್ಷನ್ ಟೇಬಲ್ ಕನೆಕ್ಟ್ ಆಗಿದೆ, ಯಾವುದೇ ಥರ ಫ್ಯಾಕ್ಟ್ ಟೇಬಲ್ ಕನೆಕ್ಟ್ ಆಗಿಲ್ಲ. ಸೊ ಈ ಥರ ಬ್ರಾಂಚಿಂಗ್ ಎಲ್ಲೆಲ್ಲಿರುತ್ತೋ ಈ ಥರ ಡಿಸೈನ್ ಪ್ಯಾಟರ್ನ ನಾವು ಸ್ನೋಫ್ಲೇಕ್ ಸ್ಕೀಮಾ ಅಂತ ಹೇಳ್ತೀವಿ. ಸೈಡ್ ಬೈ ಸೈಡ್ ಕಂಪ್ಯಾರಿಸನ್ ಒಂದ್ಸತಿ ನೋಡೋಣ. ಸ್ಟಾರ್ ಸ್ಕೀಮಾ ವರ್ಸಸ್ ಸ್ನೋಫ್ಲೇಕ್ ಸ್ಕೀಮಾ. ಸ್ಟ್ರಕ್ಚರಲ್ ಏನು ಡಿಫ್ರೆನ್ಸ್ ಇರುತ್ತೆ? ಸ್ಟಾರ್ ಸ್ಕೀಮಲ್ಲಿ ಬಂದು ಡಿನಾರ್ಮಲೈಸ್ಡ್ ಡಿಮೆನ್ಷನ್ಸ್ ಇರುತ್ತೆ. ಆ್ಯಸ್ ಐ ಆಲ್ರೆಡಿ ಟೋಲ್ಡ್, ಪ್ರಾಡಕ್ಟ್ ಮತ್ತು ಪ್ರಾಡಕ್ಟ್ ಕ್ಯಾಟಗರಿ ಎರಡೂ ಒಂದೇ ಟೇಬಲಲ್ಲಿ ಇರುತ್ತೆ. ಬಟ್ ಸ್ನೋಫ್ಲೇಕ್ ಸ್ಕೀಮಲ್ಲಿ ನಾರ್ಮಲೈಸ್ಡ್ ಡೈಮೆನ್ಷನ್ಸ್ ಇರುತ್ತೆ. ಪ್ರಾಡಕ್ಟ್ ಒಂದು ಕಡೆ ಇದ್ದರೆ ಕ್ಯಾಟಗರಿ ಇನ್ನೊಂದು ಟೇಬಲಲ್ಲಿ ಇರುತ್ತೆ. ಜಾಯ್ನಿಂಗ್ ಕಂಡೀಷನ್ಸ್ ಯಾವ ಥರ ಇರುತ್ತೆ? ಸ್ಟಾರ್ ಸ್ಕೀಮಲ್ಲಿ ಕಮ್ಮಿ ಜಾಯಿಂಟ್ಸ್ ಯೂಸ್ ಮಾಡಬೇಕಾಗುತ್ತೆ, ಆದರೆ ಸ್ನೋಫ್ಲೇಕ್ ಸ್ಕೀಮಲ್ಲಿ ಮಲ್ಟಿಪಲ್ ಜಾಯಿಂಟ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಮಲ್ಟಿಪಲ್ ಡೈಮೆನ್ಷನ್ ಟೇಬಲ್ಸ್ ಇರುತ್ತೆ, ಆಮೇಲೆ ಅದ್ರ ರಿಲೇಷನ್ಸ್ ತುಂಬ ಕಾಂಪ್ಲೆಕ್ಸ್ ಆಗಿರುತ್ತೆ. ಆದ್ದರಿಂದ ಕ್ವೇರಿ ಸ್ಪೀಡ್ನ ನೋಡೋದಾದರೆ ಸ್ಟಾರ್ ಸ್ಕೀಮಾ ತುಂಬ ಫಾಸ್ಟ್ ಇದೆ, ಆದರೆ ಸ್ನೋಫ್ಲೇಕ್ ಸ್ಕೀಮಾ ತುಂಬ ಸ್ಲೋ ಇದೆ, ಯಾಕಂದರೆ ಮಲ್ಟಿಪಲ್ ಜಾಯಿಂಟ್ಸ್ ಮಾಡಬೇಕಾಗಿರುತ್ತೆ. ಸ್ಟೋರೇಜ್ ಅಂತ ನೋಡೋಕೆ ಹೋದರೆ ಸ್ಟಾರ್ ಸ್ಕೀಮಲ್ಲಿ ನಾವು ಸೇಮ್ ಡೇಟಾನ ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಆಗೋದು ನಾವು ನೋಡ್ಬೋದು, ಅದನ್ನು ರಿಡಂಡೆನ್ಸಿ ಅಂತ ಅಂತೀವಿ. ಆದರೆ ಸ್ನೋಫ್ಲೇಕ್ ಸ್ಕೀಮಲ್ಲಿ ರಿಡಂಡೆನ್ಸಿ ತುಂಬ ಕಮ್ಮಿ ಇರುತ್ತೆ, ಯಾಕಂದರೆ ಅದು ಸಪ್ರೇಟ್ ಟೇಬಲಲ್ಲಿ ಕಮ್ಮಿ ರೋಸಲ್ಲಿ ಫಿಟ್ ಆಗಿರುತ್ತೆ. ಬೆಸ್ಟ್ ಯಾವುದಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಸ್ನೋಫ್ಲೇಕ್ ಸ್ಕೀಮಾ ಯಾವಾಗಲೂ BI ಮತ್ತು ರಿಪೋರ್ಟಿಂಗ್ ಮತ್ತು ಸಿಂಪಲ್ ಅನಾಲಿಟಿಕ್ಸ್ಗೆ ಯೂಸ್ ಆಗುತ್ತೆ. ಆದರೆ ಸ್ನೋಫ್ಲೇಕ್ ಸ್ಕೀಮಾ ಸ್ಟೋರೇಜ್ ಬೌಂಡ್ ಆಗಿರುತ್ತೆ, ಆಮೇಲೆ ಕಾಂಪ್ಲೆಕ್ಸ್ ಹೈರಾರ್ಕಿ ಇದ್ದಾಗ ನಾವು ಸ್ನೋಫ್ಲೇಕ್ ಸ್ಕೀಮಾಗೆ ಹೋಗ್ತೀವಿ.
ಈ ಡಿಫ್ರೆನ್ಸಲ್ಲಿ ಮೇಜರ್ ಪಾಯಿಂಟ್ ಏನು ಅಂತ ಅಂದರೆ ಸ್ಟಾರ್ ಸ್ಕೀಮಾ ಈಸ್ ಮೋರ್ ಆಪ್ಟಿಮೈಸ್ಡ್ ಫಾರ್ ಕ್ವೆರಿಯಿಂಗ್. ಯಾವಾಗ ನಾವು ಪರ್ಫಾರ್ಮೆನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವೋ ಅವಾಗ ಸ್ಟಾರ್ ಸ್ಕೀಮಾಗಿ ಹೋಗ್ತೀವಿ. ಆ್ಯಂಡ್ ಸ್ನೋಫ್ಲೇಕ್ ಸ್ಕೀಮಾ ಈಸ್ ಆಪ್ಟಿಮೈಸ್ಡ್ ಫಾರ್ ಸ್ಟೋರೇಜ್. ಡೇಟಾದು ಹೈರಾರ್ಕಿ ತುಂಬ ಕಾಂಪ್ಲೆಕ್ಸ್ ಇದೆ, ನಾವು ಅವಾಗ ನೀಟಾಗಿ ಸ್ಟ್ರಕ್ಚರ್ಡ್ ಆಗಿ ಎಲ್ಲ ಒಂದೊಂದು ಡಿಫ್ರೆಂಟ್ ಟೇಬಲ್ಸಲ್ಲಿ ಸ್ಟೋರ್ ಆಗಬೇಕು ಅಂತ ಅಂದ್ಕೊಂಡಾಗ ನಾವು ಸ್ನೋಫ್ಲೇಕ್ ಸ್ಕೀಮಾಗಿ ಹೋಗ್ತೀವಿ. ಡಿಫ್ರೆನ್ಸ್ ಎಲ್ಲ ಗೊತ್ತಾಗಿದೆ, ಬಟ್ ಮೋಸ್ಟ್ ಆಫ್ ದಿ ಯೂಸ್ ಕೇಸಲ್ಲಿ ಏನು ಯೂಸ್ ಮಾಡ್ತೀವಿ, ಇವಾಗ ಡೇಟಾ ಎಲ್ಲ ಡೇಟಾ ಲೇಕ್ಸಲ್ಲಿ ಸ್ಟೋರ್ ಆಗಿರುತ್ತೆ, ಅದ್ರ ಮೇಲೆ ನಾವು ವೇರ್ಹೌಸಿಂಗ್ ಮಾಡ್ತೀವಿ. ಆ ರೀಸನಿಂದ ಡೇಟಾ ಸ್ಟೋರೇಜ್ ತುಂಬ ಚೀಪ್ ಆಗಿದೆ. ಸೊ ಇವಾಗಿನ ಕಂಪ್ನೀಸ್ ಅಷ್ಟೊಂದು ವರಿ ಮಾಡಲ್ಲ ಸ್ನೋಫ್ಲೇಕ್ ಸ್ಕೀಮಾ ತುಂಬ ಕಾಂಪ್ಲೆಕ್ಸ್ ಕ್ವೇರೀಸ್ ಬರಿಬೇಕಾಗುತ್ತೆ ಅನ್ನೋ ರೀಸನ್ಗೆ. ಸ್ಟೋರೇಜ್ ತುಂಬ ಚೀಪ್ ಆಗಿರೋದ್ರಿಂದ ನಾವು ಸ್ಟಾರ್ ಸ್ಕೀಮಾಗೆ ಹೋಗ್ತೀವಿ. ಈಸಿ ಕ್ವೇರೀಸ್ ಬರಿಬೋದು, ತುಂಬ ಫಾಸ್ಟ್ ಇದೆ. ಆಮೇಲೆ BI ಮತ್ತು ರಿಪೋರ್ಟಿಂಗಿಗೆ ತುಂಬ ಈಸಿ ಆಗಿದೆ. ಅದಕ್ಕೋಸ್ಕರ ಸ್ಟಾರ್ ಸ್ಕೀಮಾ ಇಸ್ ಮೋರ್ ಪ್ರಿಫರ್ಡ್ ದ್ಯಾನ್ ಸ್ನೋಫ್ಲೇಕ್ ಸ್ಕೀಮಾ. ಲೆಗಸಿ ಸಿಸ್ಟಮ್ಸಲ್ಲಿ ಇನ್ನೂ ಸ್ನೋಫ್ಲೇಕ್ ಸ್ಕೀಮಾನ ಫಾಲೋ ಮಾಡ್ತಿರ್ತಾರೆ, ಬಟ್ ಇವಾಗಿನ ಟೈಮ್ಸಲ್ಲಿ ಮಾಡರ್ನ್ ಟೆಕ್ನಾಲಜಿ ಬಂದಾಗಿಂದ ಎವ್ರಿಬಡಿ ಪ್ರಿಫರ್ಸ್ ಸ್ಟಾರ್ ಸ್ಕೀಮಾ ಓವರ್ ಸ್ನೋಫ್ಲೇಕ್ ಸ್ಕೀಮಾ ಎನಿ ಡೇ. ನಾವು ವಿಡಿಯೋದ ಎಂಡಿಗೆ ಬಂದಿದ್ದೀವಿ. ಫ್ಯಾಕ್ಟ್ ಟೇಬಲ್ ಏನು ಅಂತ ತಿಳ್ಕೊಂಡಿದ್ದೀರಾ, ಡೈಮೆನ್ಷನ್ ಟೇಬಲ್ ಏನು ಅಂತ ತಿಳ್ಕೊಂಡಿದ್ದೀರಾ, ಯಾವ ಥರ ಡಿಸೈನ್ ಮಾಡ್ಬೋದು ಸ್ಕೀಮಾಸ್ನ, ಸ್ಟಾರ್ ಸ್ಕೀಮಾ ಆಗಲಿ ಆರ್ ಸ್ನೋಫ್ಲೇಕ್ ಸ್ಕೀಮಾ ಆಗಲಿ, ಯಾವ ಥರ ಡಿಸೈನ್ ಮಾಡಿದ್ರೆ ಅದು ಯಾವ ಥರ ಅಡ್ವಾಂಟೇಜ್ ಇರುತ್ತೆ ಅಂತ ತಿಳ್ಕೊಂಡಿದ್ದೀರಾ. ಇದೇ ಥರ ಫಂಡಮೆಂಟಲ್ಸ್ ವಿಡಿಯೋ ಬರ್ತಿರುತ್ತೆ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.